ಪ್ರವಾದಿ ಯೆರೆಮೀಯನ ಗ್ರಂಥ ಅಧ್ಯಾಯ 6 ವಚನ 16. ಸರ್ವೇಶ್ವರ ಸ್ವಾಮಿ ತಮ್ಮ ಜನರಿಗೆ ದಾರಿಗಳು ಕೂಡಿರುವ ಜಾಗದಲ್ಲಿ ನಿಂತು ನೋಡಿ, ಸನಾತನ ಮಾರ್ಗ ಯಾವುದು, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿರಿ, ಅದರಲ್ಲೇ ನಡೆಯಿರಿ, ಆಗ ನಿಮಗೆ ಮನ ನೆಮ್ಮದಿ ದೊರಕುವುದು ಎಂಬುದಾಗಿ. ಪ್ರಿಯರೇ, ಇವತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಅಶಾಂತಿಯಿಂದ ಕೂಡಿರುವಂತ ನಮ್ಮ ಜೀವಿತಗಳನ್ನು ಕುರಿತು ದೇವರು ನಮಗೆ ಒಂದು ಮಾರ್ಗವನ್ನ ತೋರಿಸಿಕೊಡುವವರಾಗಿದ್ದಾರೆ. ದೇವರು ಹೇಳ್ತಾರೆ, ನಿಮ್ಮ ಮಾರ್ಗಗಳು ಎಲ್ಲೋ ಒಂದು ಕಡೆ ತಪ್ಪಿ ಹೋಗಿದ್ದೀರಿ, ನೀವು ಹೋಗುವಂತ ದಾರಿ ಸರಿ ಇಲ್ಲ, ನಿಮ್ಮ ನಡೆಗಳು ಸರಿ ಇಲ್ಲ ಅದೇ ಇರ್ಬೋದು. ಆದ್ದರಿಂದ ನೀವು ಒಂದು ಸ್ಥಳದಲ್ಲಿ ನಿಂತು ನೋಡಿರಿ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಪರಿಪೂರ್ಣವಾಗಿ ಸೇರುವಂತ ಒಂದು ದಾರಿ, ಒಂದು ಮಾರ್ಗ ಇದೆ, ಅದು ದೇವರ ವಾಕ್ಯ. ಆ ವಾಕ್ಯವೆಂಬ ಮಾರ್ಗದಲ್ಲಿ ನಿಂತು ನಾವು ನೋಡ್ಬೇಕಂತೆ, ವಿಚಾರಿಸ್ಬೇಕಂತೆ, ಯಾವುದು ಒಳ್ಳೆಯ ಮಾರ್ಗ, ಯಾವುದು ಸಧರ್ಮ, ಯಾವುದು ಸನ್ಮಾರ್ಗ, ನಾನು ಯಾವುದರಲ್ಲಿ ನಡೆದ್ರೆ ನನಗೆ ಮನ ನೆಮ್ಮದಿ ಸಿಗುತ್ತದೆ ಎಂಬುದಾಗಿ. ದೇವರ ವಾಕ್ಯದ ಆ ಒಂದು ಆಧಾರದ ಮೇಲೆ ನಾವು ಜೀವಿಸುವಾಗ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ ದೇವರ ಮಾರ್ಗ ಯಾವುದು ಎಂಬುದಾಗಿ. ಆ ಮಾರ್ಗದಲ್ಲಿ ನಾವು ನಡೆಯುವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಎಂಬುದಾಗಿ ದೇವರು ನಮಗೆ ತಿಳಿಸುವಂಥದ್ದು. ಆದ್ದರಿಂದ ಮನುಷ್ಯರು ತೋರಿಸಿಕೊಡುವ ಮಾರ್ಗದಲ್ಲಿ ನಾವು ನಡೆಯದೆ ದೇವರ ವಾಕ್ಯವಾಗಿರುವಂಥ ಯೇಸುವಿನ ಮಾರ್ಗದಲ್ಲಿ ನಡೆಯುತ್ತಾ ನಾವು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳುತ್ತಾ ಜೀವಿಸೋಣ. ಪ್ರೈಸ್ ದ ಲಾರ್ಡ್.